ಇನ್ನು ಸೀರಿಯಲ್ ನಟ ಚರಿತ್ ಬಾಳಪ್ಪ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯದ ಕೇಸ್ನ ಅಡಿಯಲ್ಲಿ ಕಿರುತೆರೆ ನಟ ಇದೀಗ ಬಲೆಗೆ ಬಿದ್ದಿರೋದು. ಮುದ್ದುಲಕ್ಷ್ಮಿ ಸೀರಿಯಲ್ನಲ್ಲಿ ಚರಿತ್ ಬಾಳಪ್ಪ ನಟನೆಯನ್ನ ಮಾಡಿದ್ರು. ಮುದ್ದುಲಕ್ಷ್ಮಿ ಸೀರಿಯಲ್ ಬಹಳ ಫೇಮಸ್ ಆಗಿತ್ತು. ಆಗ 1000 ಎಪಿಸೋಡನ್ನು ಬೇರೆ ಪೂರೈಸಿತ್ತಲ್ಲ, ಮನೆ ಮನೆ ಮಾತಾಗಿತ್ತಲ್ಲ, ಅದೇ ಸೀರಿಯಲ್ ನಟ ಚರಿತ್ ಬಾಳಪ್ಪ ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ಬಲೆಗೆ ಬಿದ್ದಿರೋದು. ಪರಿಚಯ ಇರುವ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ ಅನ್ನೋ ಆರೋಪ. ಲೈಂಗಿಕ ದೌರ್ಜನ್ಯವನ್ನ ಎಸಗಿ ವಿಡಿಯೋ ಮಾಡ್ಕೊಂಡಿದ್ದಾರೆ ಅಂತ, ಆ ವಿಡಿಯೋವನ್ನ ಮುಂದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದು ಆರೋಪ. ಪರಿಚಿತ ಯುವತಿಯ ಬಾಳಲ್ಲೇ ಸೀರಿಯಲ್ ನಟನ ದುಷ್ಟ ಆಟ ಇದು. ಸದ್ಯ RR ನಗರ ಠಾಣೆ ಪೊಲೀಸರಿಂದ ನಟ ಚರಿತ್ ಬಾಳಪ್ಪ ಅರೆಸ್ಟ್ ಆಗಿದ್ದಾರೆ. ಈ ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಪಡ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಕೊತೈ ನಾಯಿ ಹಾಕೋತ ಅಂದ ಎಂಚಿನ ಈ ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಪಡ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಕೊತೈ ನಾಯಿ ಹಾಕೋತ ಅಂದ ಎಂಚಿನ ಈ ಪುನಿ ಎನ್ನೊಟ್ಟಿಗೆ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ನೋಡಿ, ವಿಡಿಯೋ ಕೂಡ ಸಾಕ್ಷೀಕರಿಸ್ತಾ ಇದೆ. ನನ್ನ ಬಾಳಲ್ಲಿರೋದು ನೀನು, ಹಾಗೆ ಹೀಗೆ, ನನ್ನ ಫ್ಯಾಮಿಲಿ ಹಾಳಾಯಿತು, ಹಾಗೆ ಹೀಗೆ ಅಂತ ಒಂದಷ್ಟು ಆರೋಪಗಳನ್ನು ಆತನು ಕೂಡ ಮಾಡ್ತಿದ್ದ. ಕೇವಲ ಅದಷ್ಟೇ ಅಲ್ಲ ನೋಡಿ, ಪತ್ನಿ ಜೊತೆಯಲ್ಲೂ ಕಿರಿಕ್ ಮಾಡ್ಕೊಂಡಿದ್ದ ಈ ಚರಿತ್ ಬಾಳಪ್ಪ. ಚರಿತ್ ಬಾಳಪ್ಪ ಜೊತೆ ವಿಚ್ಛೇದನವನ್ನು ಕೂಡ ಪಡ್ಕೊಂಡಿದ್ದಾರೆ ಈಗಾಗಲೇ ಪತ್ನಿ. ಪರಿಹಾರ ಹಣ ಕೇಳಿದ್ದಕ್ಕೆ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ. ಪತಿಯ ವಿರುದ್ಧ ದೂರು ನೀಡಿದ್ರು ಚರಿತ್ ಬಾಳಪ್ಪ ಅವರ ಪತ್ನಿ. ಕಳೆದ ಜೂನ್ ತಿಂಗಳಲ್ಲೇ ಪತಿಯ ವಿರುದ್ಧ ದೂರನ್ನ ಕೊಟ್ಟಿದ್ರು ಪತ್ನಿ. ಇದೀಗ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ನಟ ಚರಿತ್ ಅರೆಸ್ಟ್ ಆಗಿದೆ. ಹಲವು ತೆಲುಗು ಸೀರಿಯಲ್ನಲ್ಲೂ ಕೂಡ ಚರಿತ್ ಬಾಳಪ್ಪ ನಟಿಸಿರೋದಿದೆ, ಕನ್ನಡದಲ್ಲೂ ಕೂಡ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾರಿ ಆಗ್ತಾ ಇದ್ದಾರೆ. ವೀರೇಶ್, ಏನಾಯ್ತು ಆಕ್ಚುಲ್ ಆಗಿ ಅವರಿಬ್ಬರ ಬಾಳಲ್ಲಿ ಅಂತ? ಖಂಡಿತ ಶರತ್, ಈಗಾಗಲೇ ಕಿರುತೆರೆ ನಟ ವಿರುದ್ಧ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪ ಎಸಗಿರುವಂಥ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. RR ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಯುವತಿ ಕೂಡ ದೂರು ನೀಡಿರುವಂಥದ್ದು. ದೂರನ್ನು ಆಧರಿಸಿ ಈಗಾಗಲೇ ಏನು ಚರಿತ್ ಬಾಳಪ್ಪನನ್ನು ಬಂಧಿಸಿ ಕೂಡ ಒಂದು ಕಡೆ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಈ ಹಿಂದೆ ಕೂಡ ಯುವತಿ ಜೊತೆ ಆಕೆ ಸಂಪರ್ಕ ಬೆಳೆಸಿ ಮತ್ತು ಆಕೆ ಜೊತೆ ಸ್ನೇಹ ಬೆಳೆಸಿ ಆಕೆಯ ಜೊತೆ ಒಂದಿಷ್ಟು ಚಾಟಿಂಗ್ ಆಗಿರ್ಬೋದು ಮತ್ತು ಏನು ಡೇಟಿಂಗ್ ಆಗಿರ್ಬೋದು, ಇದೇ ರೀತಿ ಸುಮಾರು ಕೂಡ ಆಕೆಯ ಜೊತೆ ಒಡನಾಟದಲ್ಲಿದ್ದ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಚರಿತ್ ಬಾಳಪ್ಪ ಏನು ಕನ್ನಡ ಇಂಡಸ್ಟ್ರಿ ಒಂದು ಸೀರಿಯಲ್ ನಟ ಆಗಿ ಕೂಡ ಕೆಲಸ ಮಾಡ್ಕೊಂಡಿದ್ದ. ಮುದ್ದು ಕೃಷ್ಣ ಅನ್ನೋ ಒಂದು ಸೀರಿಯಲನ್ನು ಕೂಡ ಮಾಡಿಕೊಂಡು ಏನು ಕನ್ನಡದ ಕೆಲವೊಂದಿಷ್ಟು ಸೀರಿಯಲಲ್ಲಿ ಕೂಡ ಸೈಡ್ ಪಾತ್ರ ಮಾಡಿಕೊಂಡಿದ್ದು ಮತ್ತು ಜೊತೆಗೆ ತೆಲುಗು ಸೀರಿಯಲ್ ಕೂಡ ಮಾಡಿಕೊಂಡಿದ್ದ ಅನ್ನೋ ಒಂದು ಮಾಹಿತಿ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಯುವತಿಯ ಒಂದು ದೂರು ಆಧರಿಸಿ ಈಗಾಗಲೇ ಚರಿತ್ ಬಾಳಪ್ಪನನ್ನು ಬಂಧಿಸಿರುವಂಥದ್ದು ಮತ್ತು ಆತನ ಹಿನ್ನೆಲೆಯನ್ನು ಈಗಾಗಲೇ ಪೊಲೀಸರು ಕೂಡ ಒಂದು ಕಡೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಯಾಕಂದರೆ ಯುವತಿಯ ಜೊತೆ ಒಂದು ಸ್ನೇಹ ಬೆಳೆಸಿ ಆಕೆಯ ಜೊತೆ ಏನು ಲೈಂಗಿಕ ಸಂಪರ್ಕ ಕೂಡ ಹೊಂದಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದ್ದಂತು ಮತ್ತು ಆಕೆಯ ಜೊತೆ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಕೂಡ ಆತ ತೆಗೆದುಕೊಂಡಿದ್ದ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಏನು ಆಕೆಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಈಗಾಗಲೇ ಯುವತಿ ಕೂಡ ಮಾಡಿರುವಂಥದ್ದು. ಈಗಾಗಲೇ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದ. ಯಾಕಂದರೆ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಕೂಡ ವೈರಲ್ ಮಾಡ್ತೀನಿ ಅಂತ ಒಂದು ಬೆದರಿಕೆ ಹಾಕಿ ಆಕೆಯ ಜೊತೆ ಹಣಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದ. ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಒಂದು ದೂರಿನಲ್ಲಿ ಏನು ಪ್ರಸ್ತಾಪಿಸಿರುವಂಥದ್ದು ಮತ್ತು ಈಗಾಗಲೇ ಈ ಹಿಂದೆ ಕೂಡ ಏನು ಈ ಆರೋಪಿ ವಿರುದ್ಧ ಒಂದು ಮದುವೆ ಆದ ಬಳಿಕ ಕೂಡ ಇದೇ ರೀತಿ ಮಾಡ್ತಿದ್ದ ಅನ್ನೋದು ಈ ಒಂದು ಪತ್ನಿಗೆ ಗೊತ್ತಾಗಿತ್ತು. ಅದಾದ ಬಳಿಕ ಮಂಜುಶ್ರೀ ಅನ್ನೋರು ಈಗಾಗಲೇ ಆತನಿಗೆ ಒಂದು ಡೈವರ್ಸ್ ಅನ್ನು ಕೂಡ ನೀಡಿದ್ರು. ಯಾಕಂದರೆ ಆ ವಿಚಾರವಾಗಿ ಈಗಾಗಲೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಕೂಡ NCR ಕೂಡ ದಾಖಲಾಗುತ್ತೆ. ಯಾಕಂದರೆ ನನಗೆ ಡೈವರ್ಸ್ ಬೇಕು ಅಂತ ಸಂದರ್ಭದಲ್ಲಿ ಡೈವರ್ಸ್ ಕೊಟ್ಟಾದ ಬಳಿಕ ನನಗೆ ಜೀವನಾಂಶಕ್ಕೆ ಒಂದು ಪರಿಹಾರ ಕೊಡು ಅಂತ ಕೇಳಿದಾಗ ಅಲ್ಲಿ ಕೂಡ ಆಕೆ ಜೀವ ಬೆದರಿಕೆ ಹಾಕಿದ್ದ ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ RR ನಗರ ಪೊಲೀಸರು ಈತನನ್ನು ಬಂಧಿಸಿ ಹೆಚ್ಚಿನ ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು. ಶರತ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.